ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಸೊ ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಬಿಕಾಸ್ ಒಂದು ಯುನೀಕ್ ಡಿಸೈನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಈ ಡಿಸೈನ್ಗೆ ಯಾವುದೇ ರೀತಿ ಬೀಡ್ಸನ್ನು ಯೂಸ್ ಮಾಡ್ತಾ ಇಲ್ಲ, ಹಾಗೆ ವಿತೌಟ್ ಟ್ಯಾಸಲ್ಸ್ ಇವತ್ತು ವರ್ಕ್ ಮಾಡ್ತಾ ಇರೋದು. ಸೊ ಡಿಸೈನಿನ ಬೇಸ್ ಲೈನು ಈ ರೀತಿ ಬರುತ್ತೆ ಫ್ರೆಂಡ್ಸ್. 2 ಚೈನ್ಸ್ 1 ಲಾಕ್, 2 ಚೈನ್ಸ್ 1 ಲಾಕ್. ನಾನು ಆಲ್ಮೋಸ್ಟ್ ನನ್ನ ಸುಮಾರು ವೀಡಿಯೋಗಳಲ್ಲಿ ತೋರಿಸ್ಕೊಟ್ಟಿದ್ದೀನಿ, ಹಾಗಾಗಿ ಈ ಬೇಸ್ ಲೈನನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ಫಸ್ಟ್ ಸ್ಟೆಪ್ಪು ಈ ರೀತಿ ಬರುತ್ತೆ. ಇದಾದಮೇಲೆ ಸೆಕೆಂಡ್ ಸ್ಟೆಪ್ಗೂ ಕೂಡ ಸೇಮ್ ಕಲರ್ ಥ್ರೆಡನ್ನು ತೊಗೊಂಡು ಸ್ಟಾರ್ಟಿಂಗ್ ಪಾಯಿಂಟಿಂದನೇ ಡಿಸೈನ ಸ್ಟಾರ್ಟ್ ಮಾಡ್ಕೊತೀನಿ. ಹಾಗೆ ರೈಟ್ ಸೈಡಿಂದನೇ ಈ ಸ್ಟೆಪ್ಪನ್ನು ವರ್ಕ್ ಮಾಡ್ತಾ ಇರೋದು. ಲಾಕ್ ಮಾಡಿಕೊಂಡು ಫಸ್ಟ್ 2 ಚೈನ್ ಬ್ಲಾಕ್ ಏನಿದೆ ಅಲ್ವಾ, ಆ ಬ್ಲಾಕಿಗೆ 2 ಸಿಂಗಲ್ ಕ್ರೋಶೇಸ್. 2 ಸಿಂಗಲ್ ಕ್ರೋಶೇಸ್ ಆದಮೇಲೆ ಲಾಕ್ ಇರೋ ಕಡೆ ಇನ್ನೂ ಒಂದು ಲಾಕನ್ನು ಮಾಡಬೇಕು. ಸೊ ಲಾಕ್ ಮೇಲೆ ಒಂದು ಲಾಕ್. ನೆಕ್ಸ್ಟ್ ಬಂದು ಇವಾಗ ಚೈನ್ಸ್ ವರ್ಕ್ ಮಾಡೋಣ. ಟೋಟಲ್ ಆಗಿ 4 ಚೈನ್ಸ್ ಹಾಕಿ 4 ಚೈನ್ ಹಾಕಿಬಿಟ್ಟು ಟ್ರಿಬಲ್ ಕ್ರೋಶೆಟ್ನ ಮಾಡಬೇಕು. ನೀಡಲ್ ಮೇಲೆ ಹೀಗೆ 2 ಸಲ ದಾರ ತಗೊಂಡು ಟ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡೋದು. ನೋಡಿ, 2 ಬ್ಲಾಕ್ಸನ್ನು ಸ್ಕಿಪ್ ಮಾಡಿಬಿಟ್ಟು ನೆಕ್ಸ್ಟ್ 3rd ಬ್ಲಾಕ್ಗೆ 1 ಟ್ರಿಬಲ್ ಕ್ರೋಶೆಟ್ನ ಮಾಡಬೇಕು. ಸೊ ಆ 4 ಚೈನಿನ ಲೆಂತ್ಗೆ ನೀವು ಟ್ರಿಬಲ್ ಕ್ರೋಶೆನ ಮಾಡಿದ್ರೆ ಈಗ ಅದು ವಿ ಶೇಪಲ್ಲಿ ಫಾರ್ಮ್ ಆಗುತ್ತೆ. ಆಫ್ಟರ್ ದಿಸ್ 1 ಚೈನ್ ಹಾಕಿಬಿಟ್ಟು ಅದೇ ಟ್ರಿಬಲ್ ಕ್ರೋಶೆಟ್ಗೆ ಸಿಂಗಲ್ ಕ್ರೋಶೇಸ್ನ ಮಾಡ್ಕೋಬೇಕು. ಇಲ್ಲಿ ಕೌಂಟಿಂಗು ನಾನು ಹೇಳಿಬಿಡ್ತೀನಿ ಫ್ರೆಂಡ್ಸ್, ಆದಷ್ಟು ಸೇಮ್ ಕೌಂಟಿಂಗಲ್ಲಿ ವರ್ಕ್ ಮಾಡ್ಕೊಳೋದಕ್ಕೆ ಟ್ರೈ ಮಾಡಿ. ಟೋಟಲ್ ಆಗಿ 7 ಸಿಂಗಲ್ ಕ್ರೋಶೇಸ್ನ ಆ ಟ್ರಿಬಲ್ ಕ್ರೋಶೆಟ್ಗೆ ಮಾಡ್ತಾಯಿದ್ದೀನಿ. ಒಂದು ವೇಳೆ ಈ ಟ್ರಿಬಲ್ ಕ್ರೋಶೆಟ್ ಲೆಂತಲ್ಲಿ ನಿಮಗೆ 7 ಸಿಂಗಲ್ ಕ್ರೋಶೇಸ್ ವರ್ಕ್ ಮಾಡೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ನೀವು ಡಬಲ್ ಟ್ರಿಬಲ್ ಕ್ರೋಶೆಟ್ ಕೂಡ ಹಾಕ್ಕೊಬೋದು. ಸೊ ಟೋಟಲ್ ಆಗಿ 7 ಸಿಂಗಲ್ ಕ್ರೋಶೇಸ್ ಕಂಪ್ಲೀಟ್ ಆಯಿತು. ಇಲ್ಲಿಂದ ಮತ್ತೆ ಚೈನ್ಸನ್ನು ವರ್ಕ್ ಮಾಡಬೇಕು. ಇಲ್ಲಿ 6 ಚೈನ್ಸ್ ಹಾಕ್ತಾಯಿದ್ದೀನಿ, ಅಂದರೆ 6 ಚೈನ್ ಹಾಕಿಬಿಟ್ಟು ಡಿಸೈನ್ನ ಟರ್ನ್ ಮಾಡ್ಕೊಳ್ಳೋಣ. ಟರ್ನ್ ಮಾಡಿ ಕೌಂಟ್ ಮಾಡ್ಕೊಳ್ಬೇಕು. 1 2 3 4th ಸಿಂಗಲ್ ಕ್ರೋಶೆಗೆ ಒಂದು ಕಂಬ ಮಾಡ್ಕೊಬೇಕು. ಎಕ್ಸಾಕ್ಟ್ಲಿ 4th ಸಿಂಗಲ್ ಕ್ರೋಶೆಗೆ ಕಂಬ ಮಾಡ್ಕೊಬೇಕು. ನೀಡಲ್ ಮೇಲೆ ಒಂದು ಸಲ ಹೀಗೆ ದಾರ ತೊಗೊಂಡು ಆ ಗ್ಯಾಪಲ್ಲಿ ಇನ್ಸರ್ಟ್ ಮಾಡಿ ಫಸ್ಟ್ 2 ಲೂಪಿಂದ 1, ನೆಕ್ಸ್ಟ್ 2 ಲೂಪಿಂದ 1, ಇದು ಕಂಬ ಆಗುತ್ತೆ. ಸೊ ಕಂಬ ಆದಮೇಲೆ ಮತ್ತೆ 3 ಚೈನ್ಸ್. ಸೊ ಇಲ್ಲಿ ನಂಬರ್ ಆಫ್ ಚೈನ್ಸು ವೇರಿ ಆಗ್ತಿರುತ್ತೆ, ಆದಷ್ಟು ಸ್ವಲ್ಪ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ. 3 ಚೈನ್ಸ್ ವರ್ಕ್ ಮಾಡಿ ಫಸ್ಟ್ ಸಿಂಗಲ್ ಕ್ರೋಶೆಗೆ ಮತ್ತೆ ಒಂದು ಕಂಬನ ಮಾಡ್ಕೊಬೇಕು. ಸೊ ಈ ರೀತಿ ಬರುತ್ತೆ. ಇದಾದಮೇಲೆ ಎಗೇನ್ ನಾವು 6 ಚೈನ್ಸನ್ನು ವರ್ಕ್ ಮಾಡಬೇಕು. ಅಂದರೆ 6 ಚೈನ್ ಹಾಕಿಬಿಟ್ಟು ಡಿಸೈನ ಫ್ರಂಟಿಗೆ ಟರ್ನ್ ಮಾಡ್ಕೊಳ್ಳೋಣ. ಸೊ ಟರ್ನ್ ಮಾಡಿ ಮತ್ತೆ ಒಂದು ಕಂಬದಿಂದ ಇದನ್ನು ಫಿಕ್ಸ್ ಮಾಡಬೇಕು. ಎಲ್ಲಿ ಅಂದರೆ ನೋಡಿ, ಇಲ್ಲಿ ಪ್ರೀವಿಯಸ್ ನಾನು ಕಂಬ ಮಾಡ್ಕೊಂಡಿದ್ದೆ ಅಲ್ವಾ 6 ಚೈನ್ ಆದಮೇಲೆ. ಸೊ ಅದೇ ಕಂಬದ ಮೇಲೆ ಇರುವಂಥ ಗ್ಯಾಪಲ್ಲಿ ಇನ್ನೂ ಒಂದು ಕಂಬನ ಮಾಡ್ಕೊಬೇಕು. ಸೊ ನೋಡಿ, ಕಂಬದ ಮೇಲೆ ಒಂದು ಚೈನ್ ಗ್ಯಾಪ್ ಇರುತ್ತೆ, ಅದರ ಮೇಲೆ ಕಂಬ ಮಾಡಬೇಕು. ಇಲ್ಲಿಂದ 3 ಚೈನ್ಸ್ ವರ್ಕ್ ಮಾಡಿ ಮತ್ತೆ ಕಂಬದಿಂದ ಇದನ್ನು ಫಿಕ್ಸ್ ಮಾಡಬೇಕು. ಎಲ್ಲಿ ಅಂದರೆ ಈ ಕಡೆ ಸ್ಟಾರ್ಟಿಂಗಲ್ಲಿ ನಾನು 6 ಚೈನ್ಸ್ ಹಾಕಿದೆ, ಅದರಲ್ಲಿ ಎಕ್ಸಾಕ್ಟ್ಲಿ 3rd ಚೈನ್ಗೆ ಅಂದರೆ 3ನೇ ಚೈನ್ಗೆ ಒಂದು ಕಂಬನ ಮಾಡ್ಕೊಬೇಕು. ಸೊ ಈ ರೀತಿ ಡೈಮಂಡ್ ಶೇಪಲ್ಲಿ ಫಾರ್ಮ್ ಆಗಿ ಮಧ್ಯದಲ್ಲಿ ಎಕ್ಸ್ ಪ್ಯಾಟ್ರನ್ ಬರುತ್ತೆ. ಇಲ್ಲಿಂದ ಮತ್ತೆ ನಾವು ಚೈನ್ಸ್ ಹಾಕಬೇಕು. ನೋಡಿ, ಸ್ಟಾರ್ಟ್ ಮಾಡಬೇಕಾದ್ರೆ 4 ಚೈನ್ಸಿಂದ ಸ್ಟಾರ್ಟ್ ಮಾಡಿಕೊಂಡೆ ಅಲ್ವಾ. ಇವಾಗ ಎಂಡ್ ಮಾಡಬೇಕಾದ್ರೂ 4 ಚೈನ್ಸ್ ವರ್ಕ್ ಮಾಡಿಬಿಟ್ಟು ಎಂಡ್ ಮಾಡಬೇಕು. ಮತ್ತು ಸೇಮ್ ನಂಬರ್ ಆಫ್ ಬ್ಲಾಕ್ಸನ್ನು ಸ್ಕಿಪ್ ಮಾಡಬೇಕು. ಇಲ್ಲೂ ಲಾಕ್ ಆದಮೇಲೆ 2 ಬ್ಲಾಕ್ಸನ್ನು ಸ್ಕಿಪ್ ಮಾಡಿ 3rd ಬ್ಲಾಕಿಂದ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ ಸ್ಟಾರ್ಟಿಂಗು. ಅದೇ ಥರ ಇವಾಗ 2 ಬ್ಲಾಕ್ಸನ್ನು ಸ್ಕಿಪ್ ಮಾಡಿಬಿಟ್ಟು 2 ಬ್ಲಾಕ್ಸ್ ಆದಮೇಲೆ ಏನು ಲಾಕ್ ಇರುತ್ತೆ ಅಲ್ವಾ, ಸೊ ಆ ಲಾಕ್ ಮೇಲೆ ಲಾಕನ್ನು ಮಾಡ್ಕೊಬೇಕು. ಈ ಥರ ಬರುತ್ತೆ. ಸೊ ಗೊತ್ತಾಗ್ತಾ ಇದೆ ಅಂದ್ಕೊತೀನಿ ಫ್ರೆಂಡ್ಸ್, ಆದಷ್ಟು ನಿಧಾನವಾಗಿ ಹೇಳ್ಕೊಡೋದಕ್ಕೆ ಟ್ರೈ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಈಗ ಮತ್ತೆ ಇನ್ನೂ ಒಂದು ಆರ್ಚ್ ಮಾಡೋದಕ್ಕೂ ಮಧ್ಯದಲ್ಲಿ ಸ್ವಲ್ಪ ನಾನು ಸ್ಪೇಸ್ ಕೊಟ್ಕೊತಾ ಇದ್ದೀನಿ. ಹಾಗಾಗಿ 4 2 ಚೈನ್ ಬ್ಲಾಕನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ. ಈ 4 ಬ್ಲಾಕ್ಗೂ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊತಾ ಇದ್ದೀನಿ. ಒಂದೊಂದು ಬ್ಲಾಕಲ್ಲಿ 2 ಸಿಂಗಲ್ ಕ್ರೋಶೇಸ್ನ ಮಾಡ್ತಾಯಿದ್ದೀನಿ. ನೀವು ನಂಬರ್ ಆಫ್ ಬ್ಲಾಕ್ಸನ್ನು
ಡಿಕ್ರೀಸ್ ಕೂಡ ಮಾಡ್ಬೋದು. ನಿಮಗೆ ಆರ್ಚಸ್ಸು ಹತ್ತಿರ ಬೇಕು ಅಂದರೆ ಬರೀ 2 ಬ್ಲಾಕು ಅಥವಾ 3 ಬ್ಲಾಕ್ ಬೇಕಾದರೂ ಸ್ಕಿಪ್ ಮಾಡ್ಕೊಬೋದು. ಸೊ ಇಲ್ಲಿ ನೋಡಿ 4 ಬ್ಲಾಕ್ ಸ್ಕಿಪ್ ಆಗಿದೆ ಅಲ್ವಾ. ಇದಾದಮೇಲೆ ಲಾಕ್ ಇರೋ ಕಡೆ ಒಂದು ಲಾಕನ್ನು ಮಾಡ್ಕೊತೀನಿ. ಸೊ ಲಾಕ್ ಮಾಡಿಬಿಟ್ಟು ಈಗ ನೆಕ್ಸ್ಟ್ ಆರ್ಚನ್ನು ಸ್ಟಾರ್ಟ್ ಮಾಡೋಣ. ಆರ್ಚ್ ಸ್ಟಾರ್ಟ್ ಮಾಡಬೇಕಾದ್ರೆ ಸ್ಟಾರ್ಟಿಂಗು 4 ಚೈನ್ಸಿಂದನೇ ಸ್ಟಾರ್ಟ್ ಮಾಡ್ಕೊಬೇಕು. 1 2 3 4 ಚೈನ್ಸ್ ಆದಮೇಲೆ ಒಂದು ತ್ರಿಬಲ್ ಕ್ರೋಶೆಟ್. ನೀಡಲ್ ಮೇಲೆ 2 ಸಲ ಹೀಗೆ ದಾರ ತಗೊಂಡು 2 ಬ್ಲಾಕನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ 3ನೇ ಬ್ಲಾಕಿಗೆ ಅಂದರೆ 3rd ಬ್ಲಾಕಿಗೆ ಒಂದು ತ್ರಿಬಲ್ ಕ್ರೋಶೆಟ್ನ ಮಾಡ್ಕೊಬೇಕು. ತ್ರಿಬಲ್ ಕ್ರೋಶೆ ಆದಮೇಲೆ 1 ಚೈನ್ ವರ್ಕ್ ಮಾಡಿನೇ ಈ ತ್ರಿಬಲ್ ಕ್ರೋಶೆಟ್ಗೆ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಟೋಟಲ್ 7 ಸಿಂಗಲ್ ಕ್ರೋಶೇಸ್ ಬರುತ್ತೆ. ಆ್ಯಂಡ್ ಪ್ರೀವಿಯಸ್ ನಾನು ಯಾವ ರೀತಿ ವರ್ಕ್ ಮಾಡಿದ್ದೀನಿ ಅದನ್ನೇ ನೀವು ರೆಫರ್ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಗೊತ್ತಾಗೋಗುತ್ತೆ. ಸೊ ಈ ಸ್ಟೆಪ್ಪನ್ನು ನಾನು ಫುಲ್ಲಾಗಿ ಫಿನಿಷ್ ಮಾಡಿಬಿಟ್ಟು ನೆಕ್ಸ್ಟ್ ಸ್ಟೆಪ್ ಹೇಗೆ ವರ್ಕ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೆಕ್ಸ್ಟ್ ಸ್ಟೆಪ್ಗೆ ಇಲ್ಲಿ ದಾರದ ಕಲರ್ನ ಚೇಂಜ್ ಮಾಡಿದ್ದೀನಿ. ಇದು ಕೂಡ 6 ಎಳೆ ದಾರ ಇದೆ. ಹಾಗೆ ಸ್ಟಾರ್ಟಿಂಗ್ ಪಾಯಿಂಟಿಂದನೇ ಡಿಸೈನ ಸ್ಟಾರ್ಟ್ ಮಾಡ್ಕೊತೀನಿ. ಮೊದಲಿಗೆ ಒಂದು ಲಾಕನ್ನು ಮಾಡಬೇಕು. ಫ್ರೆಂಡ್ಸ್, ಈ ಡಿಸೈನ ನಾನು ಪ್ರತಿಯೊಂದು ಸ್ಟೆಪ್ಪು ಕೂಡ ಬಟ್ಟೆ ರೈಟ್ ಸೈಡಿಂದನೇ ವರ್ಕ್ ಮಾಡ್ತಾಯಿದ್ದೀನಿ. ಸೊ ಲಾಕ್ ಆದಮೇಲೆ ನಾವು 2 ಚೈನ್ ಗ್ಯಾಪಲ್ಲಿ ಸಿಂಗಲ್ ಕ್ರೋಶೇಸ್ ವರ್ಕ್ ಮಾಡಿದ್ವಿ ಪ್ರೀವಿಯಸ್ ಸ್ಟೆಪ್ಪಲ್ಲಿ. ಸೊ ಆ ಎಲ್ಲ ಸಿಂಗಲ್ ಕ್ರೋಶೆ ಮೇಲೇನು ಇನ್ನೂ ಒಂದು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಬೇಕು. ಸಿಂಗಲ್ ಕ್ರೋಶೇಸ್ ಆದಮೇಲೆ ಆರ್ಚನ್ನು ಫಸ್ಟ್ 4 ಚೈನಿಂದ ಸ್ಟಾರ್ಟ್ ಮಾಡಿದ್ದೆ ಅಲ್ವಾ. ಈಗ ಆ 4 ಚೈನ್ಗೂ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಬೇಕು. ನೋಡಿಕೊಂಡು ಹಾಕೊಬೋದು. 4 ಅಥವಾ 5 ಸಿಂಗಲ್ ಕ್ರೋಶೆನ ಮಾಡಿಕೊಂಡ್ರೆ ಸಾಕಾಗತ್ತೆ. ಒಟ್ಟಿನಲ್ಲಿ ಆ 4 ಚೈನು ಕವರ್ ಆಗಬೇಕು. ನಾನಿಲ್ಲಿ 5 ಸಿಂಗಲ್ ಕ್ರೋಶೇಸ್ನ ಮಾಡ್ತಾಯಿದ್ದೀನಿ. ಈ ರೀತಿ ಬರುತ್ತೆ. ನೆಕ್ಸ್ಟ್ ಇವಾಗ ಫಸ್ಟ್ ಗ್ಯಾಪ್ ಏನು ಕಾಣಿಸ್ತಾ ಇದೆ ಅಲ್ವಾ, ಆ ಎಕ್ಸ್ ಶೇಪಲ್ಲಿ ಫಸ್ಟ್ ಬಾಕ್ಸ್ ಏನಿದೆ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆಟ್. ಸಿಂಗಲ್ ಕ್ರೋಶೆಟ್ ಆದಮೇಲೆ 2 ಚೈನ್ಸ್ ವರ್ಕ್ ಮಾಡಿ ಅದೇ ಗ್ಯಾಪಲ್ಲಿ ನಾನು ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ಸೊ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಡಬಲ್ ಕ್ರೋಶೆಟ್ನ ವರ್ಕ್ ಮಾಡೋದು. ಟೋಟಲ್ಲಾಗಿ 2 ಡಬಲ್ ಕ್ರೋಶೆಟ್. 2 ಡಬಲ್ ಕ್ರೋಶೆಟ್ ಆದಮೇಲೆ ಈಗ ತ್ರಿಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. 2 ಸಲ ಹೀಗೆ ನೀಡಲ್ ಮೇಲೆ ದಾರ ತೊಗೊಂಡು ತ್ರಿಬಲ್ ಕ್ರೋಶೆಟ್ನ ವರ್ಕ್ ಮಾಡೋದು. ಸೊ ನೋಡಿ, ಸ್ಟಾರ್ಟಿಂಗ್ 2 ಚೈನ್ಸ್, 2 ಡಬಲ್ ಕ್ರೋಶೆಟ್, 1 ತ್ರಿಬಲ್ ಕ್ರೋಶೆಟ್. ಈಗ ಪೀಕೋ ಮಾಡೋದಕ್ಕೆ 3 ಚೈನ್ಸ್ ವರ್ಕ್ ಮಾಡಿ ಲಾಸ್ಟ್ ತ್ರಿಬಲ್ ಕ್ರೋಶೆಟ್ಗೆ ಈ 3 ಚೈನನ್ನು ಲಾಕ್ ಮಾಡ್ತೀನಿ. ಒಂದು ಪೀಕೋ ಫಾರ್ಮ್ ಆಯಿತು. ಪೀಕೋ ಆದಮೇಲೆ ಆ ತ್ರಿಬಲ್ ಕ್ರೋಶೆಟ್ಗೆ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಬೇಕು. ಆ ಲೆಂತ್ ಕವರ್ ಆಗೋವರೆಗೂ ನೀವು 3 ಅಥವಾ 4 ನೋಡಿಕೊಂಡು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳಿ. ಟೋಟಲ್ 4 ಸಿಂಗಲ್ ಕ್ರೋಶೆಟ್ಸ್ ವರ್ಕ್ ಮಾಡಿದ್ದೀನಿ. ಇದಿಷ್ಟು ಆದಮೇಲೆ ಸೇಮ್ ಗ್ಯಾಪಲ್ಲಿ ಒಂದು ಲಾಕನ್ನು ಮಾಡ್ಕೊಬೇಕು. ನಮಗೆ ಫಸ್ಟ್ ಪೆಟಲಲ್ಲಿ ಕ್ರಿಯೇಟ್ ಆಗುತ್ತೆ. ಈ ರೀತಿ ಪೆಟಲ್ಸನ್ನು ವರ್ಕ್ ಮಾಡೋದು. ನೆಕ್ಸ್ಟ್ ಈಗ ಮಧ್ಯದಲ್ಲಿ ಏನು ಗ್ಯಾಪ್ ಇದೆ ಅಲ್ವಾ, ಆ ಎಕ್ಸ್ ಪ್ಯಾಟರ್ನಿನ ಎಕ್ಸಾಕ್ಟ್ಲಿ ಮಿಡಲ್ ಗ್ಯಾಪ್ ಏನಿದೆ ಅಲ್ಲಿಗೆ ಒಂದು ಲಾಕನ್ನು ಮಾಡಬೇಕು. ಸೊ ಲಾಕ್ ಆದಮೇಲೆ ಮತ್ತೆ 2 ಚೈನ್ಸ್. ಸೇಮ್ ನಾವು ಪ್ರೀವಿಯಸ್ ಪೆಟಲ್ ಯಾವ ರೀತಿ ಮಾಡಿದ್ವಿ ಅದೇ ಥರನೇ 2 ಚೈನ್ಸ್ ಆದಮೇಲೆ 2 ಡಬಲ್ ಕ್ರೋಶೆಟ್ಸ್. 2 ಡಬಲ್ ಕ್ರೋಶೆಟ್ಸ್ ಆದಮೇಲೆ 1 ಟ್ರಿಪಲ್ ಕ್ರೋಶೆಟ್. ನೀಡಲ್ ಮೇಲೆ 2 ಸಲ ದಾರ ತೊಗೊಂಡು ಟ್ರಿಪಲ್ ಕ್ರೋಶೆಟ್ನ ಮಾಡ್ಕೊಳೋದು. ಟ್ರಿಪಲ್ ಕ್ರೋಶೆಟ್ ಆದಮೇಲೆ ಒಂದು ಪೀಕೋನ ಅಲ್ಲಿ ಫಾರ್ಮ್ ಮಾಡೋದಕ್ಕೆ 3 ಚೈನ್ಸಿಂದ ಪೀಕೋನ ಮಾಡ್ಕೊಬೇಕು. 3 ಚೈನ್ಸ್ ವರ್ಕ್ ಮಾಡಿ ಆ ಲಾಸ್ಟ್ ಟ್ರಿಪಲ್ ಕ್ರೋಶೆಟ್ಗೆ ಲಾಕ್ ಮಾಡಬೇಕು. ಸೊ ಈ ರೀತಿ ಲಾಕ್ ಆದಮೇಲೆ ನೀವು ನೋಡ್ಕೊಬೋದು ಪ್ರೀವಿಯಸ್ಸಲ್ಲಿ ತ್ರಿಬಲ್ ಕ್ರೋಶೆಟ್ಗೆ ಎಷ್ಟು ಸಿಂಗಲ್ ಕ್ರೋಶೆಗಳನ್ನ ಹಾಕಿದ್ದೀರೋ ಸೇಮ್ ಕೌಂಟಿಂಗ್ಸು ಎಲ್ಲ ಪೆಟಲ್ಸ್ಗೂ ಬರಬೇಕು. ಪೀಕೋನ ಲಾಕ್ ಮಾಡಿಕೊಂಡು ಮತ್ತೆ ನಾನಿಲ್ಲಿ 4 ಸಿಂಗಲ್ ಕ್ರೋಶೆಸ್ನ ಮಾಡ್ತಾಯಿದ್ದೀನಿ. 4 ಸಿಂಗಲ್ ಕ್ರೋಶೆ ಆದ ನಂತರ ಸೇಮ್ ಅದೇ ಗ್ಯಾಪಲ್ಲಿ ಒಂದು ಲಾಕನ್ನು ಮಾಡಿಕೊಂಡು ಪೆಟಲನ್ನು ಎಂಡ್ ಮಾಡಬೇಕು. ನೆಕ್ಸ್ಟ್ ಇವಾಗ ಲಾಕಿಂದನೇ ಮತ್ತೆ 2 ಚೈನ್ಸ್ ವರ್ಕ್ ಮಾಡಿ 3rd ಪೆಟಲನ್ನು ಸ್ಟಾರ್ಟ್ ಮಾಡೋಣ. 2 ಚೈನ್ಸ್ ಆದಮೇಲೆ
2 ಡಬಲ್ ಕ್ರೋಶೆಟ್ ಆಮೇಲೆ 1 ಟ್ರಿಪಲ್ ಕ್ರೋಶೆಟ್ನ ವರ್ಕ್ ಮಾಡಿ ಪಿಕೋ ಮಾಡಿಕೊಂಡು ಆ ಟ್ರಿಪಲ್ ಕ್ರೋಶೆಟ್ಗೆ ಸಿಂಗಲ್ ಕ್ರೋಶೆಯಿಂದ ಕವರ್ ಮಾಡಬೇಕು. ಸೊ ಇಲ್ಲಿ ಪಿಕೋ ಬದಲು ಇವನ್ ನೀವು ಒಂದು ಸ್ಮಾಲ್ ಬೀಡ್ ಕೂಡ ಆ್ಯಡ್ ಮಾಡ್ಬೋದು. ಸೊ ಬೀಡ್ಸ್ ಬೇಕು ಅಂತ ಹೇಳೋರು ಪಿಕೋ ಬದಲು ಒಂದು ಸ್ಮಾಲ್ 2 mm ಆರ್ 3 mm ಸೈಜ್ ಇರೋ ಬೀಡನ್ನು ಬೇಕಾದರೂ ಆ್ಯಡ್ ಮಾಡ್ಬೋದು. ಬಟ್ ನಾನಿಲ್ಲಿ ಫುಲ್ ಡಿಸೈನ್ನ ವಿತೌಟ್ ಬೀಡ್ಸು ವರ್ಕ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಎಲ್ಲೂ ಕೂಡ ನಾನು ಬೀಡ್ಸನ್ನು ಆ್ಯಡ್ ಮಾಡಿಲ್ಲ. ಈಗ ಲಾಸ್ಟ್ ಗ್ಯಾಪ್ ಏನಿದೆ ಅಲ್ವಾ, ಅಲ್ಲಿಗೆ 1 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು 2 ಚೈನ್ಸಿಂದ ನೆಕ್ಸ್ಟ್ ಪೆಟಲನ್ನು ಸ್ಟಾರ್ಟ್ ಮಾಡಬೇಕು. ಸೊ ನಾನು ವಿಡಿಯೋನ ಸ್ವಲ್ಪ ಫಾಸ್ಟ್ ಮಾಡ್ತಾ ಇದ್ದೀನಿ, ಲಾಸ್ಟ್ ಪೆಟಲ್ ಆಗಿರೋದ್ರಿಂದ ಒಂಚೂರು ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ. ಸೊ ಫಸ್ಟ್ 2 ಅಥವಾ 3 ಪೆಟಲ್ನ ನಿಧಾನವಾಗಿ ತೋರಿಸಿದ್ದೀನಿ ಅಲ್ವಾ, ನೀವು ಅದನ್ನು ರೆಫರ್ ಮಾಡಿಕೊಂಡ್ರೆ ಕ್ಲೀನಾಗಿ ಗೊತ್ತಾಗೋಗುತ್ತೆ. ಪಿಕೋ ಮಾಡಿಬಿಟ್ಟು ಅದೇ ಟ್ರಿಪಲ್ ಕ್ರೋಶೆಟ್ಗೆ ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ 4 ಸಿಂಗಲ್ ಕ್ರೋಶೀಸ್. ನೀವು 3 ಬೇಕಾದರೂ ವರ್ಕ್ ಮಾಡ್ಬೋದು. ಆ ಗ್ಯಾಪ್ ಕವರ್ ಆಗೋವರೆಗೂ ಸಿಂಗಲ್ ಕ್ರೋಶೆಗಳನ್ನ ಹಾಕ್ಕೊಳ್ಳಿ. ಮತ್ತು ಸೇಮ್ ಗ್ಯಾಪಲ್ಲಿ ಒಂದು ಲಾಕ್ ಮಾಡಿಬಿಟ್ಟು ಪೆಟಲನ್ನು ಎಂಡ್ ಮಾಡ್ಕೊಬೇಕು. ನೋಡಿ ಈ ರೀತಿ ಬರುತ್ತೆ. ಇದಿಷ್ಟು ಆದಮೇಲೆ ಲಾಸ್ಟಲ್ಲಿ ಏನು 4 ಚೈನ್ ಇದೆ ಅಲ್ವಾ, ಆ 4 ಚೈನ್ಗೆ ಸಿಂಗಲ್ ಕ್ರೋಶೆಗಳನ್ನ ಮಾಡಬೇಕು. ಸೊ ಡಿಸೈನ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಏನು 4 ಚೈನ್ ಇತ್ತು ಅಲ್ಲಿಗೆ ನೀವು ಎಷ್ಟು ಕೌಂಟಿಂಗ್ಸನ್ನು ಹಾಕಿರ್ತೀರೋ, ಅಂದರೆ ಎಷ್ಟು ನಂಬರ್ ಆಫ್ ಸಿಂಗಲ್ ಕ್ರೋಶೀಸ್ನ ವರ್ಕ್ ಮಾಡಿರ್ತೀರ ಅಲ್ವಾ, ಸೇಮ್ ನಂಬರ್ ಆಫ್ ಸಿಂಗಲ್ ಕ್ರೋಶೀಸು ಈ ಕಡೆ 4 ಚೈನ್ಗೂ ಹಾಕ್ಕೊಬೇಕಾಗತ್ತೆ. ನಾನು ಎರಡೂ ಕಡೆ 5 ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡಿದ್ದೀನಿ. ಸೊ ಈ ಥರ ಪೆಟಲ್ ಬರುತ್ತೆ. ಡಿಸೈನ್ ಅಂತೂ ತುಂಬ ಎಲಿಗೆಂಟ್ ಆ್ಯಂಡ್ ಯುನೀಕಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಾನು ಫಸ್ಟ್ ಗ್ಯಾಪಲ್ಲಿ ಬರೀ 1 ಪೆಟಲ್ ಮಾಡಿದ್ದೀನಿ, ಮಧ್ಯದಲ್ಲಿರುವಂಥ ಗ್ಯಾಪಲ್ಲಿ 2 ಪೆಟಲ್ಸನ್ನು ವರ್ಕ್ ಮಾಡಿದ್ದೀನಿ, ಹಾಗೆ ಲಾಸ್ಟ್ ಗ್ಯಾಪಲ್ಲೂ ಬರೀ 1 ಪೆಟಲನ್ನು ವರ್ಕ್ ಮಾಡಿರೋದು. ಇಲ್ಲಿಂದ ನಾವು ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋಣ. ಅಂದರೆ ಪ್ರೀವಿಯಸ್ ಸಿಂಗಲ್ ಕ್ರೋಶೇಸ್ ಏನಿದೆ ಅಲ್ವಾ ಅದರ ಮೇಲೆ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಸೊ ನಾನು ಕುಚ್ಚನ್ನು ಯಾವ ರೀತಿ ಟೈ ಮಾಡೋದು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ. ಅದಕ್ಕೋಸ್ಕರ ಸ್ಟಾರ್ಟಿಂಗು ಬರೀ 2 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು 4 ಚೈನ್ಸನ್ನು ಹಾಕಬೇಕು. ಕುಚ್ಚು ಬೇಕು ಅನ್ನೋರು ಈ ರೀತಿ ನೀವು ವರ್ಕ್ ಮಾಡಬೇಕು. 4 ಚೈನ್ಸ್ ಆದಮೇಲೆ ಅದು ಎಲ್ಲಿ ರೀಚ್ ಆಗುತ್ತೋ ನೋಡಿ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಇನ್ನೂ 2 ಸಿಂಗಲ್ ಕ್ರೋಶೆ ಗ್ಯಾಪ್ ಇದೆ ಅಲ್ವಾ, ಆ 2 ಸಿಂಗಲ್ ಕ್ರೋಶೆಗೂ ಒಂದು ಸಿಂಗಲ್ ಕ್ರೋಶೇಸ್ನ ಮಾಡ್ತೀನಿ. ಸೊ ಈ ಸ್ಪೇಸಲ್ಲಿ ನೀವು ಕುಚ್ಚನ್ನು ಟೈ ಮಾಡ್ಕೊಬೋದು. ನೆಕ್ಸ್ಟ್ ಆರ್ಚ್ ಮೇಲೆ ವರ್ಕ್ ಮಾಡೋಣ. ಸ್ಟಾರ್ಟಿಂಗ್ ಏನು 4 ಚೈನ್ ಇದೆ ಆ 4 ಚೈನ್ಗೆ ಸಿಂಗಲ್ ಕ್ರೋಶೇಸ್ನ ಮಾಡ್ಕೊಬೇಕು. ಸೊ ಕುಚ್ಚು ಬೇಕು ಅನ್ನೋರು ಈ ಥರ ವರ್ಕ್ ಮಾಡಬೇಕು ಫ್ರೆಂಡ್ಸ್. ಕುಚ್ಚು ಬೇಡ ಅನ್ನೋರು ಏನು ಮಾಡಬೇಕು ಅಂದರೆ ನೀವು ಈ 4 ಚೈನನ್ನು ಹಾಕಬಾರ್ದು. ನಾನು ಅದು ಕೂಡ ತೋರಿಸ್ಕೊಡ್ತೀನಿ. ಏನು ಮಾಡಬೇಕು, ಆರ್ಚನ್ನು ಕಂಪ್ಲೀಟ್ ಮಾಡಿದ್ಮೇಲೆ ನಾವು ಕಂಟಿನ್ಯೂಸ್ ಆಗಿ ಸಿಂಗಲ್ ಕ್ರೋಶೆಗಳನ್ನ ವರ್ಕ್ ಮಾಡಬೇಕು. ನಾನು ಬರೀ 2 ಸಿಂಗಲ್ ಕ್ರೋಶೆ ಮಾಡಿಬಿಟ್ಟು 4 ಚೈನ್ಸ್ ಹಾಕಿದ್ದೆ ಅಲ್ವಾ, ಅದರ ಬದಲು ನೆಕ್ಸ್ಟ್ ಆರ್ಚ್ ರೀಚ್ ಆಗೋವರೆಗೂ ನೀವು ಸಿಂಗಲ್ ಕ್ರೋಶೆಗಳನ್ನ ಮಾಡಿಬಿಟ್ಟು ಆರ್ಚನ್ನು ಸ್ಟಾರ್ಟ್ ಮಾಡಬೇಕು. ಸೊ ಈ ಥರ ನಾನು ಈ ಸ್ಟೆಪ್ಪನ್ನು ಫುಲ್ಲಾಗಿ ಕಂಪ್ಲೀಟ್ ಮಾಡಿಬಿಟ್ಟು ಫೈನಲ್ ಲುಕ್ ಹೇಗೆ ಕಾಣುತ್ತೆ ತೋರಿಸ್ತೀನಿ. ಸೊ ನೀವು ನೋಡ್ಬೋದು ಇದು ಇವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್ ಆಗಿದೆ ಫ್ರೆಂಡ್ಸ್. ಈ ಡಿಸೈನ್ನ ನೀವು ವಿತ್ ಬೀಡ್ಸ್ ಕೂಡ ವರ್ಕ್ ಮಾಡ್ಬೋದು, ಹಾಗೆ ವಿತ್ ಕುಚ್ಚು ಕೂಡ ಟ್ರೈ ಮಾಡ್ಬೋದು. ಬಟ್ ನಾನು ಎರಡೂ ಕೂಡ ಇಲ್ಲಿ ಸ್ಕಿಪ್ ಮಾಡಿಬಿಟ್ಟು ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ಡಿಸೈನ್ನ ತೋರಿಸ್ಕೊಟ್ಟಿದ್ದೀನಿ. ಸೊ ಇವತ್ತಿನ ಡಿಸೈನ್ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡೋದನ್ನು ಮರಿಬೇಡಿ ಆ್ಯಂಡ್ ಶೇರ್ ಮಾಡಿ. ಜೊತೆಗೆ ನೀವು ಕೂಡ ಡಿಸೈನ್ನ ಟ್ರೈ ಮಾಡಿ. ಹೊಸೊಬ್ಬರು ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ಒಂದು ಹೊಸ ಡಿಸೈನ್ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.